ಅರ್ಧಶತಮಾನದ ಬಳಿಕ ಚಂದ್ರನೆಡೆಗೆ ನಾಸಾ ಪಯಣ. ಐತಿಹಾಸಿಕ ಆರ್ಟೆಮಿಸ್ 2 ನೌಕೆಯ ಉಡ್ಡಯನ. 4 ಗಗನಯಾತ್ರಿಗಳು ಚಂದಿರನ ಬಳಿ ಪ್ರಯಾಣ. ಅಮೆರಿಕ ಹಾರ್ಮುಜ್ನಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲ್ಲ. ಶಾಂತಿ ಒಪ್ಪಂದ ಏರ್ಪಡದೇ ಇದ್ರೆ ಇರಾನ್ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ. 2-3 ವಾರಗಳಲ್ಲಿ ಯುದ್ಧ ಅಂತ್ಯವಾಗಬಹುದು ಎಂದ ಟ್ರಂಪ್. ಟ್ರಂಪ್ ಹುಚ್ಚಾಟದ ಮಾತುಗಳಿಂದ ಶೇರ್ ಮಾರ್ಕೆಟ್ ಕ್ರ್ಯಾಶ್. ನಿಫ್ಟಿ 400 ಅಂಕ, ಸೆನ್ಸೆಕ್ಸ್ 1400 ಪಾಯಿಂಟ್ ಕುಸಿತ. ಹೂಡಿಕೆದಾರರಿಗೆ ಕ್ಷಣಕ್ಕೂ ಆತಂಕ. ಕಚ್ಚಾ ತೈಲದ ಮೇಲೆ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್. $100 ಸುತ್ತಲೂ ರೌಂಡ್ಸ್. 1 ಬ್ಯಾರೆಲ್ ಬೆಲೆ $106ಗೆ ಏರಿಕೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿಸುವುದಕ್ಕೆ ಇಂಗ್ಲೆಂಡ್ ಮುಂದಾಳತ್ವ. 35 ದೇಶಗಳ ಜೊತೆ ಸಭೆ ನಡೆಸುತ್ತೇವೆ. ಈಗಲೂ ಬ್ರಿಟನ್ ಯುದ್ಧ ಮಾಡೋದಿಲ್ಲ ಅಂದ ಇಂಗ್ಲೆಂಡ್ ಪ್ರಧಾನಿ ಕೀರ್ ಸ್ಟಾರ್ಮರ್. ಜಾಗತಿಕವಾಗಿಯೂ ಷೇರು ಮಾರುಕಟ್ಟೆ ಕುಸಿತ. ಸಹಕಾರ ಬ್ಯಾಂಕ್ಗಳತ್ತ ಮುಖ ಮಾಡ್ತಾ ಇರೋ ಹೂಡಿಕೆದಾರರು. ಕಳೆದ 2-3 ತಿಂಗಳಲ್ಲಿ ಹೂಡಿಕೆ ಹೆಚ್ಚಳ. ಗ್ರೌಂಡ್ ಆಪರೇಷನ್ಗೆ ಅಮೆರಿಕಾದಿಂದ ಸಿದ್ಧತೆ. ಚಾಮ್ ಡೇಸ್ ಎಂಬ ಡ್ಯಾನ್ಸರ್ನಿಂದ ಸುಳಿವು. ಕ್ಲಬ್ನಲ್ಲಿ ಯುಎಸ್ ಸೈನಿಕರು ತಮ್ಮ ಎಲ್ಲಾ ಹಣ ಖರ್ಚು ಮಾಡ್ತಾ ಇರುವುದಾಗಿ ಮಾಹಿತಿ. ಮೊಸ್ತಬಾ ನಮ್ಮ ದೇಶದಲ್ಲಿಲ್ಲ ಎಂದ ರಷ್ಯಾ. ಇರಾನ್ನ ಸರ್ವಾಧ್ಯಕ್ಷ ಗೆಲ್ಲಿದ್ದಾರೆ ಅನ್ನೋದೇ ಇನ್ನೂ ನಿಗೂಢ. ಸುಪ್ರೀಂ ಲೀಡರ್ನ ಅನುಪಸ್ಥಿತಿಯಲ್ಲಿ ಐಆರ್ಜಿಸಿಯದ್ದೇ ಆಟ. ಪ್ರತಿ ತಿಂಗಳು ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರ್ತಾ ಇದೆ. ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ ನಡೆಸೋದಕ್ಕೆ ಕಷ್ಟವಾಗ್ತಾ ಇದೆ ಎಂದ ಮಾಲೀಕರ ಗೋಳಾಟ. ಗ್ರಾಹಕರ ಮೇಲೆ ಬೀಳಲಿದೆ ಸಿಲಿಂಡರ್ ಬೆಲೆ ಏರಿಕೆ ಎಫೆಕ್ಟ್. ಊಟ ತಿಂಡಿಗಳ ಬೆಲೆಗೇರಿಸೋದಕ್ಕೆ ಹೋಟೆಲ್ ಉದ್ಯಮಿಗಳ ಚಿಂತನೆ. ಜನರಿಗೆ ಜೇಬಿಗೆ ಮತ್ತಷ್ಟು ಕತ್ತರಿ ಫಿಕ್ಸ್. ಬೆಂಗಳೂರಿನಲ್ಲಿ ಮುಂದುವರಿದ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ಗೊರಗುಂಟೆಪಾಳ್ಯ, ಗೋವರ್ಧನ ರಸ್ತೆ, ನೆಲಮಂಗಲ ರಸ್ತೆಯಲ್ಲಿ ಗ್ಯಾಸ್ ಬಂಕ್ಗಳು ಬಂದ್. ಬೆಳ್ಳಂ ಬೆಳಗ್ಗೆ ಸಾಲುಗಟ್ಟಿ ನಿಂತ ಆಟೋ ಡ್ರೈವರ್ಸ್. ರಾಯಚೂರಿನ ರೊಟ್ಟಿ ಕೇಂದ್ರಗಳಿಗೆ ತಟ್ಟಿದ ಯುದ್ಧದ ಬಿಸಿ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರ ಕ್ಲೋಸ್. ಸಿಬ್ಬಂದಿಗೂ ಕೆಲಸ ಇಲ್ಲದೆ ಸಮಸ್ಯೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ. ಗೃಹಲಕ್ಷ್ಮಿಯರ ಮೂಲಕ ಮತ ಸೆಳೆಯೋಕೆ ಸಿಎಂ ಪ್ಲಾನ್. ಸಮಯಕ್ಕೆ ಸರಿಯಾಗಿ ಹಣ ಜಮಾ ಆಗಬೇಕು ಅಂತ ಹೆಬ್ಬಾಳ್ಕರ್ಗೂ ಸೂಚನೆ. ದಾವಣಗೆರೆ ದಕ್ಷಿಣದ ಗ್ರಾಮೀಣ ಭಾಗದಲ್ಲಿ ನಿನ್ನೆ ಮತಬೇಟೆ. ಇವತ್ತು ನಗರ ಪ್ರದೇಶದಲ್ಲಿ ಸಮರ್ಥಪರ ಸಿದ್ದರಾಮಯ್ಯ ಪ್ರಚಾರ. ಬಿಜೆಪಿಯಿಂದಲೂ 2 ಭಾಗಗಳಲ್ಲಿ ಇವತ್ತು ಕ್ಯಾಂಪೇನ್. ಸರ್ಕಾರಿ ನೌಕರಿಯಲ್ಲಿರೋ ಪಶು ವೈದ್ಯನಿಂದ ವರದಕ್ಷಿಣೆಗೆ ಬೇಡಿಕೆ. ಪತ್ನಿಗೆ 15 ತೊಲ ಬಂಗಾರಕ್ಕಾಗಿ ಕಿರುಕುಳ ಆರೋಪ. ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಡೇಟಿಂಗ್ ಆಪ್ನಲ್ಲಿ ಹುಡುಗಿ ಹುಡುಕೋರೆ ಬಿ ಅಲರ್ಟ್. ಬೆಂಗಳೂರಿನಲ್ಲಿ ಮನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್. ದೋಚೋದಕ್ಕೆ ಸಜ್ಜಾಗಿರ್ತಾರೆ ಸುಂದರ ಹುಡುಗಿಯರು. ಮೆಲ್ಲಗೆ ಬಂದ್ರು, ಅತ್ತಿತ್ತ ನೋಡಿದ್ರು, ಬೈಕ್ ಕದ್ದು ಎಸ್ಕೇಪ್. ನಂದಿನಿ ಲೇಔಟ್ನಲ್ಲಿ 2 ಕಿಲಾಡಿಗಳ ಕೈಚಳಕ. ಬೆಳಗ್ಗೆ ಕೆಲಸಕ್ಕೆ ರೆಡಿಯಾಗಿ ಗಾಡಿ ಹುಡುಕಿದ ಮಾಲೀಕನಿಗೆ ಶಾಕ್. ಸೇಬು ಕೊಂಡೊಯ್ತಾ ಇದ್ದ ಗೂಡ್ಸ್ ವಾಹನ ಪಲ್ಟಿ. ಚಾಲಕನ ನಿಯಂತ್ರಣ ತಪ್ಪಿ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ. ಲಕ್ಷಾಂತರ ಮೌಲ್ಯದ ಸೇಬು ರಸ್ತೆ ಪಾಲು. ದೀಪಾವಳಿಗೆ ರಾಮಾಯಣ ರಿಲೀಸ್ ಕನ್ಫರ್ಮ್. 2026ರ ದೀಪಾವಳಿಗೆ ಭಾಗ 1, 2027ರ ದೀಪಾವಳಿಗೆ ಭಾಗ 2 ಬಿಡುಗಡೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಚುರುಕು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.